ಹೆಲೋ ಗೈಸ್, ವೆಲ್ಕಮ್ ಟು ದಿ ಚಾನಲ್. ಇವತ್ತೊಂದು ಕ್ವಿಕ್ ಆಗಿ ಆಗುವಂತ ಎಗ್ ರೆಸಿಪಿ ಮಾಡುವ ಅಂತ ಹೇಳಿ. ಯಾವಾಗ್ಲೂ ಒಂದೇ ರೀತಿ ಎಗ್ ರೋಸ್ಟ್ ಮಾಡಿ ಬೋರ್ ಆಗಿದ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಕ್ವಿಕ್ ಆಗಿ ಆಗುವಂತ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ ಬನ್ನಿ. ನಾನಿಲ್ಲಿ 2 ಈರುಳ್ಳಿ, 2 ಟೊಮೆಟೊ, 2 ಕಾಯಿ ಮೆಣಸು ಎಲ್ಲವನ್ನು ಈರುಳ್ಳಿ ಮತ್ತು ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಖಾರ ನಿಮಗೆ ನೋಡಿಕೊಂಡು ಕಾಯಿ ಮೆಣಸು ತಗೊಂಡ್ರೆ ಆಯ್ತು. ನಾನಿಲ್ಲಿ 2 ತಗೊಂಡಿದ್ದೇನೆ. ಈ ರೆಸಿಪಿ ತುಂಬಾ ಬೇಗನೆ ಆಗುವಂತದ್ದು, ಅಂದ್ರೆ ಒಂದು 15 ನಿಮಿಷದೊಳಗೆ ಇದು ರೆಡಿ ಆಗ್ತದೆ, ಅಷ್ಟು ಈಸಿ. ನಾನಿಲ್ಲಿ 4 ಮೊಟ್ಟೆಯನ್ನು ತಗೊಂಡಿದ್ದೇನೆ. ಈಗ ಒಂದು ಬೌಲ್ ತಗೊಂಡು ಅದಕ್ಕೆ 4 ಮೊಟ್ಟೆಯನ್ನು ಹೊಡೆದು ಹಾಕಿಕೊಳ್ಬೇಕು. ಇದನ್ನೀಗ ಸರಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ನಾವು ಆಮ್ಲೆಟ್ ಮಾಡುವಾಗ ಯಾವ ರೀತಿ ಮಿಕ್ಸ್ ಮಾಡ್ತೀವಿ ಅದೇ ತರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. 1/4 ಚಮಚದಷ್ಟು ಅರಶಿನ ಹುಡಿ, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ 1/4 ಚಮಚದಷ್ಟು ಚಿಲ್ಲಿ ಪೌಡರ್ ಇವೆಲ್ಲವನ್ನು ಹಾಕಿಕೊಂಡು ಈಗ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದೀಗ ಸರಿಯಾಗಿ ಮಿಕ್ಸ್ ಆಗಿದೆ. ಈಗ ಸೆಕೆಂಡ್ ಸ್ಟೆಪ್ ನೋಡುವ. ಅಪ್ಪಂ ಮಾಡುವಂತಹ ಕಾವಲಿ ಇರ್ತದಲ್ವ, ತವ, ಈಗ ಅದರಲ್ಲಿ ಈ ನಾವು ಮಿಕ್ಸ್ ಮಾಡಿಟ್ಕೊಂಡಂತ ಮೊಟ್ಟೆ ಅದಿರ್ತದಲ್ವ ಅದನ್ನು ಇದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಬೇಯಿಸಿಕೊಳ್ಬೇಕು. ಸ್ವಲ್ಪ ಆಯಿಲನ್ನು ಹಚ್ಚಿ ಅದಕ್ಕೆ ಈ ರೀತಿ ಮೊಟ್ಟೆ ಅದನ್ನು ಒಂದು ಸ್ಪೂನಲ್ಲಿ ತಗೊಂಡು ಸ್ವಲ್ಪ ಸ್ವಲ್ಪ ಹಾಕಿಕೊಂಡ್ರೆ ಆಯಿತು. ಫುಲ್ ಹಾಕ್ಲಿಕ್ಕೆ ಹೋಗಬಾರ್ದು, ಯಾಕಂದರೆ ಅದು ಮತ್ತೆ ಉಬ್ಬಿಕೊಳ್ತದೆ ಬೇಯುವಾಗ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ 1/4 ಭಾಗದಷ್ಟು ಹಾಕಿಕೊಂಡ್ರೆ ಸಾಕಾಗ್ತದೆ. ಮೊಟ್ಟೆ ಮಿಕ್ಸ್ ಮಾಡಿ ಇಟ್ಕೊಂಡದ್ದು ಸ್ಪೂನಲ್ಲಿ ಅಷ್ಟು ಕರೆಕ್ಟಾಗಿ ಬರುವುದಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹಾಕಿಕೊಂಡ್ರೆ ಆಯಿತು. ಈಗ ಇದನ್ನು ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸಿಕೊಂಡ್ರೆ ಆಯಿತು. ಒಂದು ಸೈಡ್ ಫ್ರೈ ಆದಮೇಲೆ ಅದನ್ನು ತಿರುಗಿಸಿ ಹಾಕಿದರೆ ಆಯಿತು. ತಟ್ಟೆಯಲ್ಲಿ ತೆಗೆದಿಟ್ಕೊಂಡು ಹಾಗೆ ಉಳಿದಿರುವಂಥದ್ದು ಮಿಕ್ಸರ್ನೆಲ್ಲ ಇದೇ ರೀತಿ ಬೇಯಿಸಿ ರೆಡಿ ಮಾಡಿ ಇಟ್ಕೊಳ್ಳುವ. ನನಗೆ ಇಲ್ಲಿ 4 ಮೊಟ್ಟೆಯಲ್ಲಿ ಇಷ್ಟು ಪೀಸ್ ಸಿಕ್ಕಿತು. ಇದೊಂದು 4-5 ಜನಕ್ಕೆ ಸರಿಯಾಗಿ ಬರ್ತದೆ. ಈಗ ಥರ್ಡ್ ಸ್ಟೆಪ್ಪು ಗ್ರೇವಿ ರೆಡಿ ಮಾಡುವಂಥದ್ದು. ಒಂದು ಪಾತ್ರೆಗೆ ಸ್ವಲ್ಪ ಆಯಿಲನ್ನು ಹಾಕಿ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿ ಅರ್ಧದಷ್ಟು ಫ್ರೈ ಆಗ್ತಿರುವಾಗ ಟೊಮೆಟೊವನ್ನು ಸಹ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಟೊಮೆಟೊ ಸ್ಮೂತ್ ಆಗಲಿಕ್ಕೆ, ಬೇಗ ಸ್ಮೂತ್ ಆಗಬೇಕಂತಿದ್ರೆ ಸ್ವಲ್ಪ ಉಪ್ಪನ್ನು ಹಾಕಿಕೊಂಡ್ರೆ ಆಯಿತು, ಆಗ ಬೇಗ ಸ್ಮೂತ್ ಆಗಿ ಬರ್ತದೆ ಅದು. ಈರುಳ್ಳಿ ಮತ್ತು ಟೊಮೆಟೊ ಇದೆರಡು ಸ್ಮೂತ್ ಆಗಿ ಬರಬೇಕು, ಆಗಲೇ ಗ್ರೇವಿ ಟೇಸ್ಟ್ ಆಗಿ ಬರುವಂಥದ್ದು. ಈಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಚಿಲ್ಲಿಯನ್ನು ಸಹ ಹಾಕಿಕೊಳ್ತಿದ್ದೇನೆ. ಹಾಗೆ 1 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲವನ್ನು ಹಾಕಿ ಸರಿಯಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ಅದಕ್ಕೆ 1/4 ಕಪ್ನಷ್ಟು ನೀರನ್ನು ಸೇರಿಸಿಕೊಳ್ತಿದ್ದೇನೆ. ನೀರು ಬೇಕಂತಿದ್ರೆ ಮತ್ತೆ ಸೇರಿಸಿಕೊಳ್ಬೋದು. ಹಾಗೆ ಈಗ ಇಲ್ಲಿ 1 ಚಮಚದಷ್ಟು ಅರಶಿನ ಪೌಡರ್, ಹಾಗೆ 1 ಚಮಚ ಗರಂ ಮಸಾಲ, 2 ಚಮಚದಷ್ಟು ಚಿಕನ್ ಮಸಾಲ, ಹಾಗೆ 1/4 ಚಮಚದಷ್ಟು ಚಿಲ್ಲಿ ಪೌಡರ್ ಹಾಕಿಕೊಳ್ತಿದ್ದೇನೆ. ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್. ನಿಮಗೆ ಸ್ಪೈಸಿಯಾಗಿ ಇರಬೇಕಂತ ಹೇಳಿದರೆ ಸ್ವಲ್ಪ ಪೆಪ್ಪರ್ ಪೌಡರ್ ಜಾಸ್ತಿ ಹಾಕಿಕೊಂಡ್ರೆ ಆಯಿತು. ಗ್ರೇವಿ ಜಾಸ್ತಿ ಆಗಬೇಕಂತೇನಿಲ್ಲ, ಯಾಕಂದರೆ ಇದು ರೋಸ್ಟ್ ಮಾಡುವಂಥದ್ದು, ಹಾಗಾಗಿ ಸ್ವಲ್ಪ ಗ್ರೇವಿ ಸಾಕಾಗ್ತದೆ. ನಾನಿಲ್ಲಿ ವಾಪಸ್ 1/4 ಲೋಟದಷ್ಟು ನೀರನ್ನು ಸೇರಿಸಿಕೊಂಡಿದ್ದೇನೆ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿಕೊಂಡ್ರೆ ಆಯಿತು. ಉಪ್ಪು ಹಾಕಿಕೊಳ್ಳುವಾಗ ನೋಡಿಕೊಳ್ಬೇಕು, ಯಾಕಂದರೆ ನಾವು ಟೊಮೆಟೊ ಫ್ರೈ ಮಾಡುವಾಗಲೇ ಹಾಕಿಕೊಂಡಿರ್ತೇವೆ ಸ್ವಲ್ಪ ಉಪ್ಪು. ಈಗ ಇದು ಮಸಾಲೆ ಎಲ್ಲ ಸರಿಯಾಗಿ ಕುದಿ ಬರಬೇಕು, ಅದರಲ್ಲಿರುವಂಥ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು. ನಂತರ ಅದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡಂಥ ಎಗ್ಗನ್ನು ಹಾಕಿಕೊಂಡ್ರೆ ಆಯಿತು. ಇದನ್ನೀಗ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮೊಟ್ಟೆಗೆಲ್ಲ ಮಸಾಲೆ ಎಲ್ಲ ಸರಿಯಾಗಿ ಹಿಡಿದುಕೊಳ್ಬೇಕು. ಹಾಗಾಗಿ 1 ನಿಮಿಷದಷ್ಟು ಕಾಲ ಇದನ್ನು ಸರಿಯಾಗಿ ಕುದಿಲಿಕ್ಕೆ ಬಿಡಿ. ಲೋ ಫ್ಲೇಮಲ್ಲೇ ಇಟ್ಕೊಂಡ್ರೆ ಆಯಿತು. ಈಗ ನಮ್ಮ ಎಗ್ ರೋಸ್ಟ್ ಕೂಡ ರೆಡಿ ಆಯಿತು. ಲಾಸ್ಟಲ್ಲಿ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡ್ರೆ ಎಗ್ ರೋಸ್ಟ್ ರೆಡಿ. ಈಗ ಇದನ್ನು ಸರ್ವ್ ಮಾಡುವ ನಾವು. ಈ ರೆಸಿಪಿ ನಿಮಗೆ ಚಪಾತಿ ಜೊತೆ ಅಥವಾ ಅನ್ನ ರಸಂ ಜೊತೆಯೂ ಕರೆಕ್ಟಾಗಿ ಸೂಟ್ ಆಗುವಂಥದ್ದು. ತುಂಬ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದು. ನೀವು ಕೂಡ ಒಮ್ಮೆ ಮನೆಯಲ್ಲಿ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ತದೆ ಇದು ರೆಸಿಪಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.